ಟೆರರ್ ಮತ್ತು ಟ್ರೇಡ್ ಒಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಕೇವಲ ಪಾಕಿಸ್ತಾನಕ್ಕಲ್ಲ, ಟ್ರಂಪ್ಗೆ ಕೊಟ್ಟಂತ ಒಂದು ದೊಡ್ಡ ಪಂಥಾಹ್ವಾನ ಅಂತ ನಾನು ಭಾವಿಸ್ತೇನೆ. ಪಾಕಿಸ್ತಾನ ಮತ್ತು ಭಾರತದ ಗಡಿ ಸಮಸ್ಯೆ ಮತ್ತು ಅಲ್ಲಿಯ ನಮ್ಮ ಕಾಶ್ಮೀರದ ಸಮಸ್ಯೆಗೆ ಸಂಬಂಧಪಟ್ಟು ಯಾವತ್ತೂ ಕಾಂಗ್ರೆಸ್ ಗೌರ್ಮೆಂಟು ತನ್ನ 56 ವರ್ಷದ ಆಡಳಿತದಲ್ಲಿ ಆಕ್ಟ್ ಆಫ್ ವಾರ್ ಮಾಡಿಲ್ಲ. ಇವತ್ತಿನ 10 ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಜೀರೋ ಕರಪ್ಷನ್, ಎಲ್ಲಾದರೂ ಭ್ರಷ್ಟಾಚಾರ ತೋರಿಸಿ ನೋಡೋಣ. ನಿಮ್ಮ ಪ್ರತಿ ಒಂದು ಕಾಂಗ್ರೆಸ್ಸಿನ ಅಧಿಕಾರ ಎಲ್ಲಿದೆಯೋ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಿಮ್ಮ ಬಿಟ್ಟಿ ಭಾಗ್ಯಗಳು ಆರ್ಥಿಕ ದಿವಾಳಿತನವನ್ನು ತರ್ತಾ ಇದೆ. ಅದಕ್ಕಾಗಿ ಹೇಳಿದ್ದು ನಿಮ್ಮೊಟ್ಟಿಗೆ ಮಾತಾಡೋದಿದ್ರೆ ಏನು, ಒಂದು ಟೆರರಿಸಂ ಬಗ್ಗೆ, ಭಯೋತ್ಪಾದಕತೆಯ ಬಗ್ಗೆ, ಇನ್ನೊಂದು ಪಿಒಕೆಯ ಬಗ್ಗೆ, ಎರಡೇ ಮಾತುಕತೆ ಇರೋದು. ಈ ಮಾತುಕತೆಗೆ ಯಾವ ಹಿರಿಯಣ್ಣನ ದೊಣ್ಣೆ ನಾಯಕನ ಯಾವ ಅಗತ್ಯವೂ ಇಲ್ಲ. ಆ ಪುಟಗೋಸಿ ಟ್ರಂಪು ಯಾವುದೋ ಒಂದೆರಡು ಟ್ವೀಟ್ ಮಾಡಿಬಿಟ್ರ ಅಂಥೇಳಿ ಅವನ ಮೂಲಕ ಇವತ್ತು ಇದಾಯಿತು ಅಂತ ಖರ್ಗೆ ಅಂತವರು ಕಾಂಗ್ರೆಸ್ಸಿಗರು ಇವತ್ತು ಬೊಗಳ್ತಾ ತಿರುಗಾಡ್ತಾರೆ. ನೀವೇನು ಮಾಡಿದ್ರಿ? ತಾಷ್ಕೆಂಟಿನಲ್ಲಿ ನಮ್ಮ ಪ್ರಧಾನಿಯವರ ಸಂಶಯಾಸ್ಪದವಾದಂಥ ಸಾವು ಸಂಭವಿಸಿತ್ತು. ಲಾಲ್ ಬಹದ್ದೂರ್ ಶಾಸ್ತ್ರಿದು ಅವರ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ಕನಿಷ್ಠ ಕೆಲಸವನ್ನು ಮಾಡದೇ ಇದ್ದಂಥ ದುರಂತವಾದಂಥ ಇತಿಹಾಸ ಹೊಂದಿದೆ ಕಾಂಗ್ರೆಸ್ಸು. ಸಂಪೂರ್ಣವಾಗಿ ಆ ಒಂದು ಸಂಶಯಾಸ್ಪದವಾದಂಥ ಸಾವಿನ ಹಿಂದೆ ಕಾಂಗ್ರೆಸ್ಸಿನ ರಾಜಕೀಯದ ಒಂದು ಷಡ್ಯಂತ್ರ ಇದೆ ಅನ್ನೋದು ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇದ್ದದ್ದು ಏನೂ ಅಲ್ಲ ಅಂತ. ಪಾಕಿಸ್ತಾನದ ಇಡೀ ಸಮಸ್ಯೆಯನ್ನು ತೆಗೆದುಕೊಂಡು ಕಾಶ್ಮೀರದ ಬಂದು ಆ ಡಿಸ್ಪ್ಯೂಟನ್ನು ಭಾರತ ಮತ್ತು ಪಾಕಿಸ್ತಾನ ಬಗೆಹರಿಸಿಕೊಳ್ಬೇಕಾದಂಥ ಮಾತುಕತೆ ಅಂತೇಳಿ ಇವತ್ತು ಕಾಂಗ್ರೆಸ್ಸು ಪ್ರತಿಪಾದಿಸ್ತದೆ. ಆದರೆ ಅದೇ ಸಮಸ್ಯೆಯನ್ನು ವಿಶ್ವಸಂಸ್ಥೆಗೆ ಇಟ್ಟು ಇಡೀ ವಿಶ್ವದ ಎದುರು ಅದನ್ನು ತಗೊಂಡೋಗಿ ಅಂತಾರಾಷ್ಟ್ರೀಯ ಸಮಸ್ಯೆ ಆಗಿ ಅದನ್ನು ಕನ್ವರ್ಟ್ ಮಾಡಿದ್ದು, ಪರಿವರ್ತಿಸಿದ್ದು ನೆಹರು ಅನ್ನೋದನ್ನು ಮರೆತಿರಿ. 52 ಅಂಥ ಅದ್ಭುತವಾದಂಥ ನಮ್ಮ ಕಮಾಂಡರ್ಗಳನ್ನು, ಸೇನಾ ನಾಯಕರನ್ನು ಆ ಪಾಕಿಸ್ತಾನದ ಜೈಲಿನಲ್ಲಿ ಹಾಕಿ ಕೊಳೆಸಿದ್ರಲ್ರಿ. ಆದರೂ 71ರ ಯುದ್ಧವನ್ನು ಗೆದ್ದಂಥ ಇಂದಿರಾ ಗಾಂಧಿ ಶ್ರೇಷ್ಠ ಅಂತೀರಿ. ಶ್ರೇಷ್ಠತೆಯ ವ್ಯಾಖ್ಯಾನದಲ್ಲಿ ಅಡಗಿದ ಆ ಅರ್ಧ ಸತ್ಯವನ್ನೇ ಯಾಕೆ ಮರೆತೀರಿ? ಘೋರ ಸತ್ಯ ಅದು, ಅರ್ಧ ಸತ್ಯ ಅಲ್ಲ, ಘೋರ ಸತ್ಯ. ಅಭಿನಂದನನ್ನು ತಂದದ್ದಂಥ ಅಭಿನಂದಿಸಬೇಕಾದ ಮೋದಿಯವರನ್ನೇ ಇವತ್ತು ಕಾಲಡಿಗೆ ಹಾಕಿ ತುಳಿತಿದ್ದೀರಲ್ಲ, ಮನುಷ್ಯರನ್ರಿ ನೀವು? ಏನು ಹೇಳಿದರು ಮೋದಿ? ರಕ್ತ ಮತ್ತು ನೀರು ಒಟ್ಟಿಗೆ ಹರಿಲಿಕ್ಕೆ ಸಾಧ್ಯ ಇಲ್ಲ. ಟೆರರಿಸಮ್ ಮತ್ತು ಟಾಕ್ ಒಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ. ಟೆರರ್ ಮತ್ತು ಟ್ರೇಡ್ ಒಟ್ಟಿಗೆ ಸಾಧ್ಯ ಆಗುವುದಿಲ್ಲ. ನಿಮ್ಮ ನ್ಯೂಕ್ಲಿಯರ್ ಬಾಂಬಿನ ಬೆದರಿಕೆಗೆ ನಾವು ಹೆದರುವುದಿಲ್ಲ. ನೀವು 1 ಇಂಚು ತೊಂದರೆ ಮಾಡಿ ಒಳಗೆ ಬಂದರೆ ಭಯೋತ್ಪಾದಕ ಚಟುವಟಿಕೆ, ನಮ್ಮ ಭಾರತಕ್ಕೆ ತೊಂದರೆ ಕೊಡುವ ಕೆಲಸವನ್ನು ಮಾಡಿದರೆ ಆಕ್ಟ್ ಆಫ್ ವಾರ್. ರಾಜತಾಂತ್ರಿಕವಾಗಿ ಏನನ್ನೆಲ್ಲ ಮಾಡಿದ್ದೇವೋ ಅದನ್ನು ಹಿಂತೆಗೆದುಕೊಳ್ಳುವ ಪ್ರಶ್ನೆನೇ ಇಲ್ಲ. ಟೆರರಿಸಂ ಬೇಕೋ, ನೀರು ಬೇಕೋ? ಟೆರರಿಸಂ ಬೇಕೋ, ಭವಿಷ್ಯ ಬೇಕೋ? ಆಯ್ಕೆ ನಿಮ್ಮದು. ಟೆರರ್ ಮತ್ತು ಟ್ರೇಡ್ ಒಟ್ಟಿಗೆ ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದು ಕೇವಲ ಪಾಕಿಸ್ತಾನಕ್ಕಲ್ಲ, ಟ್ರಂಪ್ಗೆ ಕೊಟ್ಟಂಥ ಒಂದು ದೊಡ್ಡ ಪಂಥಾಹ್ವಾನ ಅಂತ ನಾನು ಭಾವಿಸ್ತೇನೆ. ಇದೇ ಟ್ರಂಪ್ ಹೇಳಿದ್ದಲ್ಲ, ನಿಮ್ಮನ್ನು ನಾವು ವ್ಯಾಪಾರ ಸ್ಥಗಿತಗೊಳ್ತೇವೆ, ಟ್ರೇಡನ್ನು ನಿಲ್ಲಿಸ್ತೇವೆ, ನೀವಿಬ್ಬರು ಯುದ್ಧವನ್ನು ನಿಲ್ಲಿಸದೇ ಇದ್ದರೆ ನಾವು ನಿಮ್ಮೊಟ್ಟಿಗೆ ವ್ಯಾಪಾರವನ್ನು ನಿಲ್ಲಿಸ್ತೇವೆ ಅಂತ ಅಂದದ್ದಕ್ಕೆ ನೇರವಾಗಿ ಮೋದಿ ನಿನ್ನೆ ಕೊಟ್ಟಂಥ ಪಂಥಾಹ್ವಾನ. ಟೆರರಿಸಮನ್ನು ಇದೇ ಥರ ಪಾಕಿಸ್ತಾನ ಮುಂದುವರಿಸಿದರೆ ಟ್ರೇಡು ಪಾಕಿಸ್ತಾನದೊಟ್ಟಿಗೆ ಅಷ್ಟೇ ಅಲ್ಲ, ಬೇರೆ ಯಾರಾದರೂ ನಮ್ಮೊಟ್ಟಿಗೆ ವ್ಯಾಪಾರವನ್ನು ಸ್ಥಗಿತಗೊಳಿಸ್ತೇವೆ ಅಂತಂದ್ರು ವಿ ಡೋಂಟ್ ಕೇರ್ ಅನ್ನುವಂಥ ಮೆಸೇಜನ್ನು ಟ್ರಂಪಿಗೇ ಕೊಟ್ಟದ್ದು. ಇದು ಟ್ರಂಪ್ ಕಾರ್ಡ್. ಇದು ನಿನ್ನೆಯ 24 ನಿಮಿಷದ ಅದ್ಭುತವಾದಂಥ ಸಂಯಮಯುಕ್ತವಾದಂಥ ಮೋದಿಯವರ ಭಾಷಣ ಇತ್ತಲ್ಲ, ಅದು ಟಾರ್ಗೆಟ್ ಓರಿಯೆಂಟೆಡ್. ನಮ್ಮ ಸೈನ್ಯ ಹೇಗೆ ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳ ಮೇಲೆ ಅಕ್ಯುರೇಟ್ ಆಗಿ ದಾಳಿ ಮಾಡಿತೋ, ಅದೇ ರೀತಿಯಲ್ಲಿ 24 ನಿಮಿಷದ ತನ್ನ
ಭಾಷಣದಲ್ಲಿ ಟ್ರಂಪ್ರಂಥ ಟ್ರಂಪಿಗೂ, ಚೈನಾದಂಥ ಚೈನಾಕ್ಕೂ, ಟರ್ಕಿ ಅಂತ ಟರ್ಕಿಗೂ, ಪಾಕಿಸ್ತಾನದಂಥ ಪಾಕಿಸ್ತಾನಕ್ಕೂ ನೇರವಾಗಿ ಟಾರ್ಗೆಟ್ ಮಾಡಿ ಮಾತಾಡಿ ತನ್ನ ಶಕ್ತಿ ಪ್ರದರ್ಶನವನ್ನು, ತನ್ನ ಯುಕ್ತಿ ಪ್ರದರ್ಶನವನ್ನು, ತನ್ನ ಮುಂದಿನ ನಡೆ ಏನು ಅನ್ನೋದನ್ನು ನಿನ್ನೆ ಭಾರತದ ಪ್ರಧಾನಿ ಭಾಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. 71ರ ಕಾಲ ಬೇರೆ, 25ರ ಕಾಲ ಬೇರೆ ತಿಳ್ಕೊಳ್ಳಿ. ಇವತ್ತು ಇಂದಿರಾ ಗಾಂಧಿ ಇದ್ದಿದ್ರು ಕೂಡ ಇವತ್ತಿನ ಸಂದರ್ಭದಲ್ಲಿ ಇದೇ ರೀತಿಯ ವರ್ತನೆಯನ್ನು ಮಾಡಬೇಕಾಗಿತ್ತು. ಕದನ ವಿರಾಮದ ನಂತರದ ಬೆಳವಣಿಗೆ ಇರುವುದು ನಿಜವಾದ ಮಾರಿ ಹಬ್ಬ. ಈಗ ಮತ್ತೆ ಕದನ ವಿರಾಮವನ್ನು, LOCಯನ್ನು, ಅದರ ಇಡಿಯದಾದ ಇತಿಮಿತಿಯನ್ನು ಪಾಕಿಸ್ತಾನ ಮೀರ್ತಾ ಇದೆ. ಇದು ಭಾರತಕ್ಕೆ ಸಿಗ್ತಾ ಇರುವಂಥ ಮಹಾದೊಡ್ಡ ಒಂದು ಅಸ್ತ್ರಶಸ್ತ್ರ. ಈಗ ಪಾಕಿಸ್ತಾನವನ್ನು ಬೆನ್ನು ಮುರಿಲಿಕ್ಕೆ ಹೊರಟ್ರೆ ಯಾವ ದೊಣ್ಣೆ ನಾಯಕನೂ ಕೇಳುವಾಗಿಲ್ಲ. ಇಲ್ಲಿವರೆಗೆ ಏನು ಮಾಡ್ತಾ ಇದ್ರು ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು? ಭಾರತದ ಮೇಲೆ ಪಾಕಿಸ್ತಾನ ಕಿರಿಕ್ ಮಾಡಿದಾಗೆಲ್ಲ ಯಾವತ್ತೂ ಆಕ್ಟ್ ಆಫ್ ವಾರ್ ಮಾಡಿಲ್ಲ. ಎಲ್ಲಿ ಮಾಡಿದ್ದಾರೆ ತೋರಿಸ್ಬಿಡಿ ನೋಡೋಣ. ಇಡೀ UPA ಸರ್ಕಾರದಲ್ಲಿ ಸಾವಿರಾರು ಜನರ ಮಾರಣ ಹೋಮಕ್ಕೆ ಕಾರಣವಾಯ್ತಲ್ಲ. ಆಕ್ಟ್ ಆಫ್ ವಾರ್ ಮಾಡಿದ್ರೇನು? 26/11 ಆಕ್ಟ್ ಆಫ್ ವಾರ್ ಮಾಡಿದ್ರೇನು? ಅದೇ ಪೆಹಲ್ಗಾಮ್ನಲ್ಲಿ ಆದಾಗ ಇದೇ ಮರಿ ಕರ್ಗೆ ಹೇಳ್ತಾನೆ, ಅವರಿಗೆ ಸ್ಮೃತಿ, ಅವರಿಗೆ ಏನೋ ಒಂದು ಕಾಯಿಲೆ ಇದೆ, ನೆನಪಿನ ಶಕ್ತಿ ಇಲ್ಲ. ಇದೇ ಪುಲ್ವಾಮಾ ದಾಳಿಗೆ ತಾನೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು. ಇದೇ ಪಠಾಣ್ಕೋಟ್ನ ಮೇಲೆ ನಮ್ಮ ದಳದ ಮೇಲೆ, ವಾಯು ನೆಲೆಯ ಮೇಲೆ ಮಾಡಿದ್ದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು. ಈಗ ಪಹಲ್ಗಾಮನಲ್ಲಿ ಅಮಾನುಷವಾಗಿ ಧರ್ಮಯುದ್ಧವನ್ನು ಸಾರಿದಾಗ ನಮ್ಮ ಹೆಣ್ಣು ಮಕ್ಕಳ, ನಮ್ಮ ತಾಯಂದಿರ, ನಮ್ಮ ಸಹೋದರಿಯರ ಸಿಂಧೂರಕ್ಕೆ ಕೈ ಹಾಕಿದರೆ ನಿಮಗೆ ಯಾವ ರೀತಿಯಲ್ಲಿ ಸಿಂಧುವಿನ ಹಾಗೆ ನಾವು ನಿಮ್ಮ ಮೇಲೆ ಎರಗುತ್ತೇವೆ ಅನ್ನೋದಕ್ಕೆ, ನಿಮ್ಮನ್ನು ಬಿಂದುವಿನ ಹಾಗೆ ಹೊಡೆದಾಕ್ತೇವೆ ಅನ್ನೋದಕ್ಕೆ ಈ ಆಪರೇಷನ್ ಸಿಂಧೂರ ಸಾಕ್ಷಿ ಅನ್ನೋದನ್ನು ನಿನ್ನೆ ಮೋದಿಯವರು ಮತ್ತೆ ಒತ್ತಿ ಹೇಳಿದರು. ಬುದ್ಧನ ಮಾರ್ಗವೂ ಗೊತ್ತು, ಯುದ್ಧದ ಮಾರ್ಗವೂ ಗೊತ್ತು ಅಂತ ಹೇಳಿದರು. ಬುದ್ಧ ಪೂರ್ಣಿಮೆಯ ದಿನ ಶಾಂತಿ, ಸಹಬಾಳ್ವೆ, ಸರ್ವೇ ಜನ ಸುಖಿನೋ ಭವಂತು ಅನ್ನೋದು ನಮ್ಮ ವೇದವಾಕ್ಯ, ಮಂತ್ರವಾಕ್ಯ. ಆದರೆ ಅದು ನಮ್ಮ ದೌರ್ಬಲ್ಯ ಅಲ್ಲ ಅಂತಂದರು. ಹಾಗಾಗಿ ಇಡೀ ಸಂದರ್ಭವನ್ನು ಒಂದೇ ಒಂದು ಏನು ಮಾಡ್ತಿದ್ರು, ಪಾಕಿಸ್ತಾನದ ಮೇಲೆ ನಮ್ಮ ಮೇಲೆ ಎರಗಿದಾಗ ಹಿಂದೆ ಸೆಕ್ಯೂರಿಟಿ ಕೌನ್ಸಿಲ್ಗೆ ಹೋಗೋದು, ಅಲ್ಲಿ ಹೋಗಿ ಒಂದು ಅರ್ಜಿಯನ್ನು ಗುದರಾಯಿಸೋದು, ಅದಕ್ಕೆ ತಕ್ಷಣಕ್ಕೆ ಆವಾಗ ಅಮೆರಿಕವು ಚೈನಾವು ವೀಟೋ ಹಾಕೋದು. ಆಮೇಲೆ ಏನು ಮಾಡ್ತಿದ್ರಿ, ವಿಶ್ವ ಸಮುದಾಯಕ್ಕೆ ಹೋಗಿ ಗೋಗರಿಯೋದು, ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿ ಇಷ್ಟನ್ನೇ ಮಾಡ್ತಾ ಇದ್ದು ತಾನೆ. ಆಕ್ಟ್ ಆಫ್ ವಾರ್ ಯಾವತ್ತು ಮಾಡಿದಿರಿ ಹೇಳಿ? ಪಾಕಿಸ್ತಾನ ಮತ್ತು ಭಾರತದ ಗಡಿ ಸಮಸ್ಯೆ ಮತ್ತು ಅಲ್ಲಿಯ ನಮ್ಮ ಕಾಶ್ಮೀರದ ಸಮಸ್ಯೆಗೆ ಸಂಬಂಧಪಟ್ಟು ಯಾವತ್ತೂ ಕಾಂಗ್ರೆಸ್ ಗೌರ್ಮೆಂಟು ತನ್ನ 56 ವರ್ಷದ ಆಡಳಿತದಲ್ಲಿ ಆಕ್ಟ್ ಆಫ್ ವಾರ್ ಮಾಡಿಲ್ಲ. ಇನ್ ದ ಫಸ್ಟ್ ಟೈಮ್ ಮೋದಿಯವರು ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನದ ಬೆನ್ನು ಮೂಳೆಯನ್ನೇ ಮುರಿದಾಕಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಕಿರಾನಾ ಹಿಲ್ಸಿನ ಈ ವಿಕಿರಣವನ್ನು ಸೂಸುವ ಹಾಗೆ ನ್ಯೂಕ್ಲಿಯರ್ ಬಾಂಬ್ಗಳ ದಾಸ್ತಾನಿನ ಮೇಲೆ ಪರ್ಯಾಯವಾದ ದಾಳಿಯನ್ನು ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ರಣಸ್ವಪ್ನವಾಗಿ ನಮ್ಮ ಸೇನೆ ಹೋಗಿ ನಿಂತಿತು. ಆ ಕಾರಣಕ್ಕಾಗಿ ಓಡಿ ಬಂದರು. ಪಾಕಿಸ್ತಾನ ಮೋದಿಯವರ ಕಾಲು ಹಿಡಿದದ್ದನ್ನು ಯಾರೂ ನೀವು ಪ್ರಸ್ತಾಪನೆ ಮಾಡೋದಿಲ್ಲ. ಆ ಇಡೀ ಪಾಕಿಸ್ತಾನ ಸುಳ್ಳಿನ ಸರಮಾಲೆಯ ಇತಿಹಾಸ ಹೊಂದಿದೆ. ಅದು ಪ್ರತಿ ಹಂತದಲ್ಲಿ ಸುಳ್ಳನ್ನು ಹೇಳ್ತಾ ಇದೆ. ಅಮೆರಿಕದ ಇಡೀ ನಾಸವೇ ಇಡೀ ಇದನ್ನು ಚಿತ್ರಗಳನ್ನು ಕೊಟ್ಟಿದೆ. ನಮ್ಮ ಇಡೀ 3 ದಳಗಳು ಏಕೀಕೃತಗೊಂಡು 2 ಪ್ರೆಸ್ ಮೀಟ್ ಮಾಡಿ ನಾವು ಏನು ಮಾಡಿದ್ದೆವು, ಹೇಗೆ ಹೊಡೆದೆವು, ಯಾವ ರೀತಿ ಹೊಡೆದೆವು, ನಮ್ಮ ಆತ್ಮನಿರ್ಭರ ಭಾರತದ ಇಡೀ ಶಸ್ತ್ರಾಸ್ತ್ರಗಳು ಹೇಗೆ ಕೆಲಸ ಮಾಡಿದೆವು, ಈ 10 ವರ್ಷಗಳಲ್ಲಿ ನಾವು ಗಟ್ಟಿಗೊಂಡಂಥ ಹುರಿಗೊಂಡಂಥ ವ್ಯವಸ್ಥೆ ಯಾವ ರೀತಿ ನಮಗೆ ಕೆಲಸ ಮಾಡಿತ್ತು, ಯಾವ ರೀತಿ ನಮಗೆ ಆಪತ್ಬಂಧುವಾಗಿ ಸಂದಿತ್ತು ಅನ್ನೋದನ್ನು ಚಿತ್ರ ಸಮೇತ, ವಿಡಿಯೋ ಸಮೇತ ಕೊಟ್ಟರು ನೀವು ನಂಬುವುದಿಲ್ಲ ಅಂತಂದರೆ ನೀವೆಂಥ ದರಿದ್ರರಿರ್ಬೇಕ್ರಿ, ಎಂಥ ಭಾರತದ ವಿರೋಧಿಗಳಿರ್ಬೇಕ್ರಿ. ಯುದ್ಧದಂಥ ಸನ್ನಿವೇಶವನ್ನು ಭಾವನಾತ್ಮಕವಾಗಿ ನಿರ್ಧಾರ ಮಾಡುವ ವಿಚಾರನ, ಆ ಸನ್ನಿವೇಶದಲ್ಲಿ ಇದ್ದೇವೆ ನಾವು. ಇವತ್ತಿನ ಪರಿಸ್ಥಿತಿಯಲ್ಲಿ
ನಾವು ಏಕಾಏಕಿ ಹುಂಬತನದಿಂದ ಮೊಂಡುತನದಿಂದ ನಮ್ಮ ಹತ್ರ ಎಲ್ಲವೂ ಇದೆ ಅನ್ನುವಂಥ ದರ್ಪ ದುರಹಂಕಾರದಿಂದ ಹಿಟ್ಲರ್ನ ಥರ ಯಾವ ದೇಶದ ಮೇಲಾದರೂ ನಾವು ಎರಗಲಿಕ್ಕೆ ಸಾಧ್ಯವಾ? ಪಾಕಿಸ್ತಾನದ ಮೇಲೆ ನಾವು ಅಂಥ ಮೊಂಡುತನದ ಧೈರ್ಯವನ್ನು ಸಾಹಸವನ್ನು ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯನಾ? ನಾಳೆ ಇದೇ ಪಾಕಿಸ್ತಾನ ಅಣುಬಾಂಬನ್ನು ನಮ್ಮ ಮೇಲೆ ಹಾಕಿದಾಗ ಇದೇ ಮೋದಿಯವರನ್ನು ನೀವು ಬಾಯಿಗೆ ಬಂದಂಗೆ ಬೈತಿದ್ರಿ. ಅವ್ರು ರಾಜೀನಾಮೆ ಕೊಡಲಿ, ಇಳಿಲಿ, ದೇಶದ ಹಿತ ಕಾಪಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಇಡೀ ಭಾರತ ಬೀಭತ್ಸವಾಗಿದೆ, ಭವಿಷ್ಯ ಕಳ್ಕೊಂಡಿದೆ, ನಮಗೆ ಯುದ್ಧ ಬೇಕಿತ್ತ? POKಯನ್ನು ನಾವು ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ಬೋದಿತ್ತಲ್ಲ. ಯುದ್ಧ ಬೇಡ ಅಂತ ಹೇಳಿದವರೇ ಅಲ್ಲ ಈ ನಾಲಾಯಕ್ ಕಾಂಗ್ರೆಸ್ರು. ಯುದ್ಧ ಬೇಡ ಅಂತ ಹೇಳಿದ್ರಲ್ಲ, ಈಗ ಯುದ್ಧ ಆಗಲಿಲ್ಲ ಅಂತ ಯಾಕೆ ಮರಗ್ತೀರಿ, ಕೊರಗ್ತೀರಿ? ನೀವು ಯಾಕೆ ಮಾಡಿಲ್ಲ? ನೀವು ಯಾಕೆ POK ಸಮಸ್ಯೆಯನ್ನು ಬಗೆಹರಿಸಿಲ್ಲ? ನೀವು ಯಾಕೆ 370 ಹಾಕಿ ಅಲ್ಲಿ ಕಾಶ್ಮೀರಕ್ಕೆ 2 ಸಂವಿಧಾನ, 2 ಆಡಳಿತ, ಭಾರತದ ಒಕ್ಕೂಟ ವ್ಯವಸ್ಥೆಯಿಂದಲೇ ಪ್ರತ್ಯೇಕಗೊಳಿಸಿ ಈಗಲೂ ನಾವು ಅಧಿಕಾರಕ್ಕೆ ಬಂದರೆ 370 ಮತ್ತೆ ತರ್ತೇವೆ ಅನ್ನುವಂಥ ದುರಂಕಾರ ನಿಮಗೆ. ದೇಶವನ್ನು ಒಡೆಯುವ ಕೆಲಸ, ತುಕಡೆ ಗ್ಯಾಂಗು ನಿಮ್ಮದು. JNU ಸಂತತಿ, ನಿಮ್ಮಿಂದ ಇನ್ನೇನು ನಿರೀಕ್ಷೆ ಮಾಡ್ಬೋದು? ಇದೇ ತಾನೇ ನಾವು ಮಾಡಿದ್ದು. ಇಂದಿರಾ ಗಾಂಧಿ 75ರಲ್ಲಿ ಹೇರಿದ ಎಮರ್ಜೆನ್ಸಿಯನ್ನು ಉಕ್ಕಿನ ಮಹಿಳೆ ಅಂತ ಒಪ್ಕೊಂಡ್ಬಿಟ್ರಾ? ಲಕ್ಷಾಂತರ ಮಂದಿ ಅಮಾಯಕರ ಕಗ್ಗೊಲೆ ಆಯ್ತಲ್ಲ. ಅದು ಇಡೀ ಲಾಹೋರ್ವರೆಗೆ ಗೆದ್ದು ಬೀಗಿದಂಥ ಭಾರತದ ಸೈನ್ಯದ ಕೊರಳನ್ನೇ ಕತ್ತರಿಸಿದ್ರಲ್ಲ ನಿಮ್ಮ ನೆಹರು. ಯುದ್ಧ ವಿರಾಮ ಅಂತ ಸ್ವಘೋಷಿತ ಮಾಡಿ ಎಲ್ಲ ವಾಪಸ್ ಕೊಟ್ರಲ್ಲ ಅವರಿಗೆ. ಅದು ಯಾವ ಚರಿತ್ರೆ? ಅದು ಅದ್ಭುತ ಚರಿತ್ರೆನಾ? 26/11 ತಾಜ್ ಹೋಟೆಲ್ನ ಮೇಲೆ ನಡೆದಂಥ ಘಟನೆಯನ್ನು ಕೂಡ ನೀವು ಅದಕ್ಕೆ ಒಂದು ಪ್ರತಿಭಟಿಸುವ ಕೆಲಸ ಮಾಡಿಲ್ಲ, ಲವ್ ಲೆಟರ್ ಬರೆದ್ರಿ. ಈಗ ಮೋದಿಗೆ ಬುದ್ಧಿ ಹೇಳ್ತೀರಲ್ಲ. ನಮ್ಮ ದೇಶದ ಜನಗಳು ಅಷ್ಟೇ, ಕೇವಲ ನಮಗೇನಿಲ್ಲ ಉನ್ಮಾದ, ಪಾಕಿಸ್ತಾನವನ್ನು ಮುಗಿಸ್ಬಿಡ್ಬೇಕು, ಪಾಕಿಸ್ತಾನವನ್ನು ಹೇಗೆ ಮುಗಿಸ್ಬೇಕು ಆ ಆಲೋಚನೆ ಮಾಡೋದಿಲ್ಲ ನಾವು. ರಾಜತಾಂತ್ರಿಕವಾಗಿ ಮುಗಿಸ್ಬೋದೇ? ವಿಶ್ವದ ಎಲ್ಲ ಬಲಿಷ್ಠ ರಾಷ್ಟ್ರಗಳ ಒಂದು ಸಹಮತದೊಟ್ಟಿಗೆ ಮಾಡಬಹುದೇ? ಅಥವಾ ಏಕಾಏಕಿ ನುಗ್ಗಬಹುದೇ? ಏನಿದು? ಯಾವ ರೀತಿ ಮಾಡಬೇಕು? ಇದರ ಬಗ್ಗೆ ಯೋಚನೆ ಇಲ್ಲ ನಮಗೆ. ಕದನ ವಿರಾಮ, ಅದು ಕದನ ಸ್ಥಗಿತ ಅಲ್ಲ, ಆ ಹೊತ್ತಿನ ಸ್ಥಾಗಿತ್ಯ ಅದು ಅಷ್ಟೇ. ಕದನವನ್ನು ಬಿಟ್ಟಿಲ್ಲ, ಯುದ್ಧವನ್ನು ಬಿಟ್ಟಿಲ್ಲ. ಆಪರೇಷನ್ ಸಿಂಧೂರ ಇಸ್ ಗೋಯಿಂಗ್ ಆನ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ತಾತ್ಕಾಲಿಕವಾದ 12ನೇ ತಾರೀಕಿನವರೆಗೆ ಮಾತ್ರ ಅದನ್ನು ಕೂಡ ನಾವು ಅಪವ್ಯಾಖ್ಯಾನ ಮಾಡ್ತೇವೆ. ಮೋದಿಯವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಯೋಚನೆ ಮಾಡ್ತೇವೆ, ಅಥವಾ ಅವರನ್ನು ದಿಢೀರಾಗಿ ರಾಜೀನಾಮೆ ಕೊಡಿ, ನಿರ್ಬಲ ಪ್ರಧಾನಿ. 370 ತೆಗೆದದ್ದು ಯಾರಪ್ಪ? ಯಾವ ಧೈರ್ಯ? ತ್ರಿಬಲ್ ತಲಾಕ್ ತೆಗೆದದ್ದು ಯಾರು? ಇದೇ ಇಡೀದಾದಿ ವಕ್ಫ್ ಬಿಲ್ಲನ್ನು ಚಾಲೆಂಜ್ ಮಾಡಿ ಇವತ್ತು ಅದನ್ನು ಸಂಪೂರ್ಣವಾಗಿ ನ್ಯಾಯಾಲಯದಲ್ಲೂ ಕೂಡ ನಾವು ಗೆಲ್ಲುವ ಹಾಗೆ, ನಾವು ಅದನ್ನು ಸಮರ್ಥಿಸುವ ಹಾಗೆ ಅದಕ್ಕೆ ತಿದ್ದುಪಡಿ ತಂದಂಥ 56 ಇಂಚಿನ ಎದೆ ಯಾರ್ದು? ಇದನ್ನು ನಾವು ಯಾಕೆ ಯೋಚನೆ ಮಾಡೋದಿಲ್ಲ? ಒಂದು ಯೋಚನೆ ಮಾಡುವಾಗ ಹಿಂದೆ ಮುಂದೆ ಗಮನಿಸುವಂಥ ಒಂದು ಕನಿಷ್ಠ ಮಟ್ಟದ ವ್ಯವಧಾನ ಇಲ್ಲ ನಮ್ಮ ಜನಕ್ಕೆ. ಈ 10 ವರ್ಷದಲ್ಲಿ ಮೋದಿ ಮಾಡಿದ್ದು ಏನೂ ಇಲ್ವಾಗಾದರೆ? ಕೇವಲ ಕದನ ವಿರಾಮ ಅನ್ನುವಂಥ ಇಷ್ಟೇ ಒಂದು ವಾಕ್ಯದಲ್ಲಿ ಮೋದಿಯವರನ್ನು ಸಂಪೂರ್ಣ ಅನಾಲಿಸಿಸ್ ಮಾಡ್ಬೋದಾ ನಾವು? ಅವರು ಮಾಡಿದ ಎಲ್ಲ ಕೆಲಸಗಳನ್ನು ನೀರಲ್ಲಿ ಹೋಮ ಮಾಡಿಬಿಡ್ಬೋದೇನು? ನೋಡಿ, ನಿಮಗೆ ಒಂದು ಆಶ್ಚರ್ಯ ಆಗ್ಬೋದು. ಈ 10 ವರ್ಷಗಳಲ್ಲಿ ಭಾರತ ಬಲಿಷ್ಠಗೊಂಡಂಥ ರೀತಿ, ಮೋದಿಯವರು ಮಾಡಿದಂಥ ಕೆಲಸ, ಅದು ವಿಶ್ವದ ಇಡೀ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಯಾವ ಲೆವೆಲಿಗೆ ಅದು ಇವತ್ತು ಒಂದು ತೊಂದರೆಯನ್ನು, ತಾಪತ್ರೆಯನ್ನು, ಈರ್ಷೆಯನ್ನು ತಂದಿದೆ ಅಂತಂದರೆ, ಮೋದಿಯ ನಾಯಕತ್ವವನ್ನು ಇಳಿಸಬೇಕು ಅಂತಲೇ ಇಡೀ ವಿಶ್ವದ ಕೂಟ, ಎಲ್ಲೋ ಒಂದು ಕಡೆ ಇಸ್ರೇಲೋ ಅಥವಾ ರಷ್ಯಾನೋ ಈ ಥರದ ಕೆಲವು ರಾಷ್ಟ್ರವನ್ನು ಬಿಟ್ಟರೆ ಸಂಪೂರ್ಣವಾಗಿ ಮೋದಿಯನ್ನು ಇಳಿಸುವ, NDA ಸರ್ಕಾರವನ್ನು ಬರ್ಖಾಸ್ತುಗೊಳಿಸುವ, ಮತ್ತೆ ಒಬ್ಬ ಪಪೇಟನ್ನು ನಾವು ಹೇಳ್ದಂಗೆ ಕೇಳುವಂಥ ಒಬ್ಬ ನಿಶ್ಶಕ್ತ ಪ್ರಧಾನಿಯನ್ನು ಭಾರತಕ್ಕೆ ತರುವಂಥ ಕೆಲಸದಲ್ಲಿ
USA, ಕೆನಡಾ, ಯುರೋಪ್, ಬ್ರಿಟನ್, ಪಾಕಿಸ್ತಾನ, ಚೈನಾ, ಆಮೇಲೆ ಆರ್ಮ್ಸ್ ಲಾಬಿ, ಈ ಶಸ್ತ್ರಾಸ್ತ್ರಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಲೇವಾರಿ ಮಾಡುವಂಥ ಆರ್ಮ್ಸ್ ಲಾಬಿ, ಆಮೇಲೆ ಮೆಡಿಕಲ್ ಲಾಬಿ, ರ್ಯಾಡಿಕಲ್ ಇಸ್ಲಾಮಿಸ್ಟು, ಆಮೇಲೆ ಫಾರ್ಮಾ ಇದೆ ಮೆಡಿಕಲ್ ಲಾಬಿ, ಯಾಕೆಂದರೆ ಈ ಜನೌಷಧಿ ಇತ್ಯಾದಿ ಎಲ್ಲ ತಂದ್ರಲ್ಲ, ಆ್ಯಂಟಿ ನ್ಯಾಷನಲಿಸ್ಟ್ಗಳು, ಮಿಷನರೀಸ್ಗಳು, ಲೆಫ್ಟಿಸ್ಟ್ಗಳು, ಆಮೇಲೆ ಮುಸ್ಲಿಮ್ಸು, ಇಡೀ ಜಗತ್ತು ಇವೆಲ್ಲವೂ ಏನು ಮಾಡ್ತಾ ಇದ್ದಾರೆ? ಮೋದಿಯವರ ಇಡೀ ಆಡಳಿತಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಅವರೀಗ ಮೂರನೆಯ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿ ಭಾರತವನ್ನು ಕಟ್ತಾರೆ ಅನ್ನುವಂಥ ವಿಶ್ವಾಸಕ್ಕೆ ಬಂದು ನಿಂತಿದ್ದಾರೆ. ಭಾರತ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ, ವಿಕಸಿತ ಭಾರತವಾಗಿ ಅಲ್ಲಿ ಮೂಡುವುದು ಯಾರಿಗೂ ಇಷ್ಟ ಇಲ್ಲ. ಹಾಗಾದರೆ ಇದೇ ಕದನ ವಿರಾಮಕ್ಕೆ ದೋಷಿಯಾಗಿ ಪ್ರಧಾನಿಯವನ್ನು ನಿಲ್ಲಿಸಿ ಬಾಯಿಗೆ ಬಂದಂಗೆ ಮಾತಾಡುವ ಈ ಭಾರತದಲ್ಲಿರುವಂಥ ಈ ಕಾಂಗ್ರೆಸ್ಸಿಗರಾಗ್ಬೋದು, ಇಂಡಿಕೂಟ ಆಗ್ಬೋದು, ಅಥವಾ ಲೆಫ್ಟಿಸ್ಟ್ಗಳಾಗ್ಬೋದು, ಅಥವಾ ಬುದ್ಧಿಜೀವಿಗಳಾಗ್ಬೋದು, ದರಿದ್ರ ಎಂಜಲು ತಿಂದು ಬದುಕುವ ಬುರ್ಕಾದತ್ನಂಥ ಪತ್ರಕರ್ತರ ಸಮೂಹ ಆಗ್ಬೋದು, ನಿಮ್ಮಂಥ ಸಾಮಾನ್ಯರ ಭಾವಾವೇಶ ಆಗ್ಬೋದು. ಅವರು ಹಾಗಾದರೆ ನಾನು ಒಂದು ಪ್ರಶ್ನೆ ಮಾಡ್ತೇನೆ, ಹಾಗಾದರೆ ಮೋದಿಯವರು ಮಾಡಿದ ಕೆಲಸ ನಿಮಗೆ ನೆನಪಿಲ್ವೇ? ರಾಮ ಮಂದಿರ ಕಟ್ಟಿದ್ದು, CAA NRC ತಂದದ್ದು, ನ್ಯೂ ಎಜುಕೇಷನ್ ಪಾಲಿಸಿ ತಂದದ್ದು, ಆರ್ಟಿಕಲ್ 370 ಅಬ್ರಿಗೇಟ್ ಮಾಡಿದ್ದು, ಆಮೇಲೆ ಸ್ಟ್ರೆಂಗ್ತನ್ಡ್ ಡಿಫೆನ್ಸಿನ ಬಲಿಷ್ಠಗೊಳಿಸಿದ್ದು, ಟೈಟನ್ಡ್ NGOಸ್ಗಳ ಇಡೀ ಆ ಒಂದು ದುಡ್ಡು ತಿಂದು ಫಾರಿನ್ ಫಂಡನ್ನು ತಂದು ಅದನ್ನೆಲ್ಲ ನುಂಗಿ ಹಾಕುವಂಥ NGOಸ್ಗಳಿಗೆ ಕುತ್ತಿಗೆ ಹಿಡಿದದ್ದು, ನಕ್ಸಲ್ಸ್ಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಹೊರಟ್ರಲ್ರಿ. ನಕ್ಸ್ಗಳಲ್ಲಿ ಜೀರೋ ಅನ್ನುವ ಮಟ್ಟಕ್ಕೆ ನಕ್ಸಲಿಸಮನ್ನು ತರಲಿಕ್ಕೆ ಹೊರಟರು. ಆಮೇಲೆ ಮಿಷನರೀಸ್ಗಳನ್ನು ಇಡೀದಾಗಿ ಅವರು ಮತಾಂತರ ಮಾಡುವಂಥ ದಂಧೆಗೆ ಫಾರಿನ್ ಫಂಡನ್ನು ಬಳಸ್ತಾ ಇರುವಂಥ ಅದನ್ನು ಕಟ್ ಮಾಡಿದರು. ಫ್ಯಾಬ್ರಿಕೇಟ್ ಮಾಡುವಂಥ ದೇಶ ವಿರೋಧಿ ಚಟುವಟಿಕೆಗಳನ್ನೇ ಹೈಲೈಟ್ ಮಾಡಿ ಅದನ್ನು ಫ್ಯಾಬ್ರಿಕೇಟ್ ಮಾಡುವಂಥ ಜರ್ನಲಿಸಮನ್ನು ಹತೋಟಿಗೆ ತಂದರು. ಕ್ಯಾಶಲ್ಲಿ ಎಲ್ಲವನ್ನೂ ವಿಲೇವಾರಿ ಮಾಡಿ ನಮ್ಮ ಇಡೀದಾಗಿ ಭಾರತದ ಸರ್ಕಾರಕ್ಕೆ ಬರುವಂಥ ಆದಾಯವನ್ನು ಕಂಪ್ಲೀಟಾಗಿ ಮೋಸ ಮಾಡುವಂಥ ವ್ಯವಸ್ಥೆಯನ್ನು GST ಅದು ಇದು ಎಲ್ಲವನ್ನು ತರುವ ಮೂಲಕ ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಒಂದು ಸ್ಕ್ರೂಟಿನೈಸ್ ಮಾಡಿದರು. ಪೊಲಿಟಿಕಲ್ ಬ್ಯೂರೋಕ್ರೇಟ್ಸ್ ಫೇಕ್ ಪ್ಯಾನ್ ಆ್ಯಂಡ್ ಆಧಾರ್ ಕಾರ್ಡು ಮತ್ತು ಇದರಲ್ಲಿ ಎಷ್ಟು ಇವತ್ತು ಮೋಸ ಆಗ್ತಾ ಇದೆ. ಬಾಂಗ್ಲಾ ನುಸುಳುಕೋರರು, ಪಾಕಿಸ್ತಾನದವರು ಎಲ್ಲರೂ ಬಂದು ಇಲ್ಲಿ ಎಲ್ಲದನ್ನೂ ಮಾಡ್ಕೋಬೋದಾದಂಥ ವ್ಯವಸ್ಥೆ ಇತ್ತು. ಅದನ್ನೂ ಒಂದು ಶಿಸ್ತುಬದ್ಧತೆಗೆ ತಂದರು. 5th ಲಾರ್ಜೆಸ್ಟ್ ಎಕಾನಮಿಯಾಗಿ ಭಾರತವನ್ನು ಕಟ್ಟಿದರು. ಕರೋನಾದ ವ್ಯಾಕ್ಸಿನೇಷನ್ ಇವತ್ತು ಪ್ರತಿಯೊಂದು ದೇಶಕ್ಕೆ ನಮ್ಮಲ್ಲಿಂದ ವ್ಯಾಕ್ಸಿನೇಷನ್ ಹೋಗುತ್ತೆ, ನಮ್ಮಲ್ಲಿಯ ಅದು ಔಷಧ ತಯಾರಿಕೆ ಆಗುತ್ತೆ. ಬೇರೆ ಯಾವುದೇ ದೇಶಕ್ಕೆ ನಾವು ಯಾವತ್ತಿಗೂ ನಾವು ಅಡಿಯಾಳಾಗಿ ಬದುಕುವಂಥ ಒಂದು ಪರಾವಲಂಬನೆಯನ್ನು ಸಂಪೂರ್ಣವಾಗಿ ಇದನ್ನು ಅದರಿಂದ ಹೊರಗೆ ತಂದರು. ಅದರ ಜೊತೆಗೆ ಕರೋನಾದ ವ್ಯಾಕ್ಸಿನ್ನು ಎಲ್ಲದರಲ್ಲಿ ಭಾರತ ನಂಬರ್ 1 ಆಗಿ ಇಡೀ ವಿಶ್ವದಲ್ಲೇ ಕಾಣಿಸ್ಕೊಳ್ತು. ಕಾಶಿ ಕಾರಿಡಾರ್, ಆಮೇಲೆ ಇಡೀದಾದ ಕಾನ್ಕರ್ಡ್ ಸ್ಪೇಸಲ್ಲಿ ನಾವು ಮಂಗಳ ಗ್ರಹಕ್ಕೆ ಹೋದೆವು, ಇನ್ನೊಂದು ಮಗದೊಂದು ಎಷ್ಟು ಮಾಡಿದೆವು. ಇರೇಸಿಂಗ್ ಸೈನ್ ಆಫ್ ಸ್ಲೇವರಿ, ಜೀತ ಪದ್ಧತಿ ಅಥವಾ ಗುಲಾಮಗಿರಿ, ಇದರಿಂದ ನಾವು ಹೊರಗಡೆ ತಂದರು. ಇನ್ಫ್ರಾಸ್ಟ್ರಕ್ಚರ್ ಏನಾಗ್ತಾ ಇದೆ ಅನ್ನೋದು, ದಿನಕ್ಕೆ 24 ಕಿಲೋಮೀಟರ್ ರೋಡ್ ಆಗ್ತಾ ಇದೆ. ನೀವು ಕಂಡು ಕೇಳಿರಿಯದಂಥ ಹಿಮಾಲಯದ ರೇಂಜಲ್ಲಿ ರೋಡ್ಗಳಾಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರಿಗೆ ಇಡೀ ಭಾರತ ಇವತ್ತು ತೋರು ಬೆರಳಾಗಿದೆ ವಿಶ್ವಕ್ಕೆ. IITಯಲ್ಲಿ ನೋಡಿದ್ರಿ. ಆಮೇಲೆ ಜೀರೋ ಕರಪ್ಷನ್, ಇವತ್ತಿನ 10 ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಜೀರೋ ಕರಪ್ಷನ್ನು. ಎಲ್ಲಾದರೂ ಭ್ರಷ್ಟಾಚಾರ ತೋರಿಸಿ ನೋಡೋಣ. ನಿಮ್ಮ ಪ್ರತಿಯೊಂದು ಕಾಂಗ್ರೆಸ್ಸಿನ ಅಧಿಕಾರ ಎಲ್ಲಿದೆಯೋ ಅಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಿಮ್ಮ ಬಿಟ್ಟಿ ಭಾಗ್ಯಗಳು ಆರ್ಥಿಕ ದಿವಾಳಿತನವನ್ನು ತರ್ತಾ ಇದೆ. ತೆಲಂಗಾಣದ ಮುಖ್ಯಮಂತ್ರಿ ನನ್ನ ತಲೆ ಕಡಿದ್ರೂ ನನಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಗೋಗರೆತಾ ಇದ್ದಾರೆ. ಆಮೇಲೆ GST ಡಿಮೊನಿಟೈಸೇಷನ್ನು, ಜೀರೋ ಬಾಂಬ್ ಬ್ಲಾಸ್ಟ್, ಇವತ್ತಿನವರೆಗೂ ಒಂದು ಆತಂಕವಾದದ ಬಾಂಬ್ ಬ್ಲಾಸ್ಟಿಂಗಿನ ಚರಿತ್ರೆ 10 ವರ್ಷದಲ್ಲಿ ಆಗಿಲ್ಲ.
ಎಕ್ಸೆಪ್ಟ್ ಪಹಲ್ಗಾಮ್, ಪುಲ್ವಾಮಾ, ಪಠಾನ್ಕೋಟ್. ಇಂಥದ್ದು ಬಿಟ್ಟರೆ ನೀವು ಇದೇ UPA ಗೌರ್ಮೆಂಟಲ್ಲಿ ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೇನೆ, ಪಟಾಕಿ ಥರ ಹೊಡೆದ್ರು ಬಾಂಬನ್ನು ಇಡೀ ದೇಶದಲ್ಲಿ, ಸಾವಿರಾರು ಜನ ಸತ್ರು. ಪೀಸ್ ಇನ್ ಕಾಶ್ಮೀರದಲ್ಲಿ 370 ತೆಗೆದು ಅಲ್ಲಿ ಅಭಿವೃದ್ಧಿ ಪರ್ವವನ್ನು ಮಾಡಿ ಅಲ್ಲಿ ಇಡೀದಾಗಿ ಪ್ರವಾಸಿಗರು ಇದೇ ಒಂದು ವರ್ಷದಲ್ಲಿ 70-80 ಸಾವಿರ ಕೋಟಿ ವಹಿವಾಟಾಗುವಂಥ ಒಂದು ಪ್ರವಾಸೋದ್ಯಮ ಬಂತು. ದಾಲ್ ಲೇಕಿಗೆ ಈ ಸಾರಿ ದಾಖಲೆಯ 8 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಅಂಥ ಒಂದು ಕಾಶ್ಮೀರವನ್ನು ಒಂದು ತಂದರು, ಅಲ್ಲಿ ಪೀಸನ್ನು ತಂದರು. ಸೆಕೆಂಡ್ ಇನ್ ಮೊಬೈಲ್ ಮ್ಯಾನುಫ್ಯಾಕ್ಚರ್, ಇಡೀ ಪ್ರಪಂಚದಲ್ಲಿ ಮೊಬೈಲ್ ಮ್ಯಾನುಫ್ಯಾಕ್ಚರಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. 100% ಎಲೆಕ್ಟ್ರಿಫಿಕೇಷನ್ ಇನ್ ರೈಲ್ವೇಸ್, ಸಂಪೂರ್ಣವಾಗಿ ನಾವು ರೈಲ್ವೆಯನ್ನು ಎಲೆಕ್ಟ್ರಿಫಿಕೇಷನ್ ಮಾಡಿದರು. ಕಂಪ್ಲೀಟ್ ಎಲಿಮಿನೇಷನ್ ಆಫ್ ರೈಲ್ವೇಸ್ ಗೇಟ್ಸ್, ಈ ರೈಲ್ವೆ ಗೇಟನ್ನು ಎಲಿಮಿನೇಟ್ ಮಾಡಿದರು, ಅದಕ್ಕೆ ತಂತ್ರಜ್ಞಾನವನ್ನು ಅಳವಡಿಸಿದರು. ವಂದೇ ಭಾರತ್ ಟ್ರೈನನ್ನು ಇಂಟ್ರೊಡ್ಯೂಸ್ ಮಾಡಿದರು. ಡಿಸ್ಟ್ರಾಯ್ಡ್ ಪಾಕಿಸ್ತಾನ್ ವಿತೌಟ್ ಫೈರಿಂಗ್ ಎನಿ ಬುಲೆಟ್, ರಕ್ತಪಾತ ಇಲ್ಲದೇನೆ ಬುಲೆಟನ್ನು ಹಾರಿಸದೇನೆ ಪಾಕಿಸ್ತಾನವನ್ನು ಒಂದು ಡಿಸ್ಟ್ರಾಯ್ ಮಾಡುವಂಥ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ವಿಶ್ವವೇ ನಿಬ್ಬೆರಗುಗೊಳ್ಳುವ ರೀತಿಯಲ್ಲಿ ಮಾಡಿದರು. ಆಮೇಲೆ ಚೈನಾದ ಇಡೀ ಶಸ್ತ್ರಾಸ್ತ್ರ ಒಂದು ಪ್ರೊಡಕ್ಷನ್ ಏನಿತ್ತಲ್ಲ, ಅದರ ಇಡೀ ಮಾರ್ಕೆಟಿಗೆ ಸಂಪೂರ್ಣವಾಗಿ ಖಗ್ರಾಸ ಸೂರ್ಯಗ್ರಹಣ ಮಾಡಿದರು. ಸಂಪೂರ್ಣ ಪ್ರತಿಯೊಬ್ಬರ ಮನೆಗೆ ನೀರು ಕೊಡುವ, ವಿದ್ಯುತ್ ಕೊಡುವ ಕೆಲಸವನ್ನು ಭಾರತ ಸರ್ಕಾರ ಈ 10 ವರ್ಷದಲ್ಲಿ ಮಾಡಿದೆ. ಮೆಡಿಕಲ್ ಇನ್ಶೂರೆನ್ಸ್ ಅಂಡರ್ ಆಯುಷ್ಮಾನ್ ಭಾರತ್, 4 ಧಾಮ್ ಯಾತ್ರಕ್ಕೆ ಏನು ವ್ಯವಸ್ಥೆ ಮಾಡಬೇಕಾಯಿತೋ ಅದನ್ನು ಮಾಡಿದರು. ಇಂಥ ಅಭಿವೃದ್ಧಿಯ ಭಾರತವನ್ನು 10 ವರ್ಷದಲ್ಲಿ, 56 ವರ್ಷದಲ್ಲಿ ಈ ಕಳ್ಳ ಕಾಂಗ್ರೆಸ್ನವರಿಗೆ ಮಾಡಲಿಕ್ಕಾಗಿಲ್ಲ. 10 ವರ್ಷದಲ್ಲಿ ಭಾರತದಲ್ಲಿ ಮೋದಿ ಏನೇನೆಲ್ಲ ಮಾಡಿದ್ರು ಅದನ್ನೆಲ್ಲ ಮರ್ತು ಬಿಟ್ರಲ್ರಿ. ಸಂಪೂರ್ಣ ಅದನ್ನೆಲ್ಲ ಮರೆತು ಮೋದಿ ಒಬ್ಬ ನಿರ್ವೀರ್ಯ ಪ್ರಧಾನಿ, ಒಬ್ಬ ಅಶಕ್ತ ಪ್ರಧಾನಿ, ಅವರು ಕೆಲಸಕ್ಕೆ ಬರದೇ ಇದ್ದ ಪ್ರಧಾನಿ, ಅವರು ರಾಜೀನಾಮೆ ಕೊಡಬೇಕು, ಭಾರತಕ್ಕೆ ಅವಮಾನವನ್ನು ಮಾಡಿದರು, ಭಾರತೀಯರ ಇಡೀ ನಿರೀಕ್ಷೆಯನ್ನು ಹುಸಿ ಮಾಡಿದರು, ಏನೇನೆಲ್ಲ ಶಬ್ದ ಬಳಸಿ ಮೋದಿಯನ್ನು ಬೈತಿರಲ್ಲ. ಇಷ್ಟೂ ಇದನ್ನು ಗಮನಿಸಿದರೆ ಮೋದಿಯವರ ಸಾಧನೆ ಅಂತ ಅನಿಸೋದಿಲ್ವ ನಿಮಗೆ? ಇಡೀದಾಗಿ ಡಿಜಿಟಲೀಕರಣ, ಇಡೀ ಮುಂದುವರಿದ ರಾಷ್ಟ್ರವೇ ಅಷ್ಟು ಆ ಮಟ್ಟದಲ್ಲಿ ಇವತ್ತು ಬೆಳೆದಿಲ್ಲ. ಸೊಪ್ಪು ಮಾರುವವರು, ತೆಂಗಿನಕಾಯಿ ಎಳ್ನೀರು ಮಾರುವವರು ಇವತ್ತು QR ಕೋಡ್ ಕೊಡುವಂಥ ಮಟ್ಟಕ್ಕೆ ಇವತ್ತು ತಂದು ನಿಲ್ಲಿಸಿದಾರಲ್ರಿ ಭಾರತನ. ಏನು ಮಾತಾಡ್ತೀರ್ರಿ? ಕದನ ವಿರಾಮದ ಹೆಸರಿನಲ್ಲಿ ಮೋದಿಯವರನ್ನು ಎಷ್ಟು ಹಳಿತೀರ್ರಿ? ಎಷ್ಟು ನಿರ್ಬಲ ಅಂತೀರ್ರಿ? ನಿರ್ಬಲ ಪ್ರಧಾನಿ ಮಾಡುವ ಕೆಲಸನ ಇದು ಆಪರೇಷನ್ ಸಿಂಧೂರ. ಚೈನಾದಂಥ, ಅಮೆರಿಕದಂಥ, ರಷ್ಯಾದಂಥ, ಇಸ್ರೇಲ್ನಂಥ ಇಡೀ ಬಲಾಢ್ಯ ದೇಶಗಳೇ ಇವತ್ತು ತಮ್ಮನ್ನು ತಾವು ಮರು ಅವಲೋಕನ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾವೆ. ಭಾರತ ಯಾವ ಲೆವೆಲ್ಗೆ ಇವತ್ತು ಬಂದಿದೆ, ನಾವು ಏನು ನೋಡ್ತಾ ಇದ್ದೇವೆ ಭಾರತವನ್ನು ಅನ್ನುವಂಥ ಮಟ್ಟಕ್ಕೆ ಬಂದು ಕೂತಿದೆಯಲ್ರಿ. ಇಂಥ ಸನ್ನಿವೇಶದಲ್ಲಿ ಮೋದಿಯವರನ್ನು ಇಷ್ಟು ಕ್ಷುದ್ರವಾಗಿ, ಕೆಟ್ಟದ್ದಾಗಿ, ಹಿಂಸಾತ್ಮಕವಾಗಿ ನೋಡುವ ಮನಸ್ಸು ನಿಮಗೆ ಹೇಗೆ ಬರುತ್ತೆ? ಹೇಗೆ ಸಾಧ್ಯ ಆಗುತ್ತೆ? ಇಡೀ ಮೋದಿಯವರ ಬೆಳವಣಿಗೆ, ಭಾರತದ ಬೆಳವಣಿಗೆ, ಭಾರತದ ಶಕ್ತೀಕರಣ, ಆ ಸಶಕ್ತೀಕರಣವನ್ನು ಕಂಪ್ಲೀಟಾಗಿ ಬರ್ಬಾದ್ ಮಾಡಬೇಕು ಅಂತ ಅಲ್ಲಿ ಸುತ್ತಲೂ ವಿಶ್ವದ ರಾಷ್ಟ್ರಗಳು ನಿಂತಿದ್ದಾವೆ, ಎದುರುಗಡೆ ಅಪ್ಕೊಳ್ತವೆ, ಕೈಯಲ್ಲಿ ಚಾಕು ಹಿಡ್ಕೊಂಡಿದ್ದಾವೆ. ಔರಂಗಜೇಬಿನ ಸಂತತಿ ಅದು. ಅಂಥದ್ರ ಮಧ್ಯೆ ದೇಶದ ಒಳಗಡೆ ಕೂಡ ನಾವು ಅಂಥದೇ ಸಂತತಿಯ ರೀತಿಯಲ್ಲಿ ವರ್ತಿಸ್ತೇವೆ ಅಂತ ಆದರೆ ನಮ್ಮಂಥ ದೇಶದ್ರೋಹಿಗಳು, ನಮ್ಮಂಥ ಕೃತಜ್ಞರು, ನಮ್ಮಂಥ ವಿಷಣ್ಣರು, ನಮ್ಮಂಥ ಅಮಾನುಷರು, ನಮ್ಮಂಥ ಮತಿಭ್ರಷ್ಟರು ಇನ್ನು ಯಾರಿರ್ಲಿಕ್ಕೂ ಸಾಧ್ಯ ಇಲ್ಲ ಅಂತ. ಮೋದಿಯವರು ನಿನ್ನೆ ಮಾಡಿದಂಥ ಭಾಷಣದಲ್ಲಿ ಸಂಪೂರ್ಣವಾಗಿ ತಾನೇನು ಮಾಡಿದ್ದೇನೆ, ಯಾಕಾಗಿ ಮಾಡಿದ್ದೇನೆ, ನಮ್ಮದು ಪಾಕಿಸ್ತಾನ ನಮ್ಮ ಟಾರ್ಗೆಟೇ ಆಗಿರಲಿಲ್ಲ, ನಮ್ಮದು ಕೇವಲ ಟೆರರಿಸ್ಟ್ಗಳು, ಕೇವಲ ಭಯೋತ್ಪಾದಕರ ನೆಲೆಗಳು, ಕೇವಲ ಭಯೋತ್ಪಾದಕರು. ಆದರೆ ಭಯೋತ್ಪಾದಕತೆಯನ್ನೇ ನಾನೇ ಮಾಡಿಸ್ತಾ ಇರೋದು,
ಭಯೋತ್ಪಾದಕರು ಬೇರೆಯಲ್ಲ, ISI ಬೇರೆಯಲ್ಲ, ಪಾಕಿಸ್ತಾನ ಬೇರೆಯಲ್ಲ, ಪಾಕಿಸ್ತಾನದ ಸೇನೆ ಬೇರೆಯಲ್ಲ. ನೀವು ಅವರನ್ನು ಮುಟ್ಲಿಕ್ಕೆ ಬಂದರೆ ಹೊಡೆಯುವವರು ನಾವೇ ಅಂತ ಬಂದ್ರಲ್ಲ, ಅದಕ್ಕೆ ನಿಮಗೆ ಶಾಸ್ತಿ ಮಾಡಿದ್ದು. ಈಗ 1 to 1 ಈಗ ಪಾಕಿಸ್ತಾನದ ಹೆಸರನ್ನು ತೆಗಿತಾ ಇದ್ದೇವೆ. ಇಲ್ಲಿಯವರೆಗೆ ಆಪರೇಷನ್ ಸಿಂಧೂರಿನ ಕೊನೆಯ ಕ್ಷಣದ ಕದನ ವಿರಾಮದವರೆಗೂ ಪಾಕಿಸ್ತಾನದ ಹೆಸರು ತೆಗೆದಿರಲಿಲ್ಲ ಭಾರತ. ನಾವು ಟೆರರಿಸ್ಟ್ಗಳಿಗಾಗಿ ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾನೆ ಬಂತು. ಈಗ ಇರುವುದು ಮಜಾ. ನೇರವಾಗಿ ಧುಮುಕಿದ್ರಲ್ಲ, ನೇರವಾಗಿ ನಾವು ಧುಮುಕ್ತೇವೆ. ಮಧ್ಯದಲ್ಲೊಂದು ಪಾಸ್ ಅಷ್ಟೇ. ಒಂದು ಬೆರಳನ್ನು ಹಿಂಗಂದ್ರೆ ಮತ್ತೆ ಆಪರೇಷನ್ ಸಿಂಧೂರ ಓಪನ್ ಆಗತ್ತೆ. ಆಗೇ ಆಗತ್ತೆ. ಅದಕ್ಕಾಗಿ ಹೇಳಿದ್ದು, ನಿಮ್ಮೊಟ್ಟಿಗೆ ಮಾತಾಡೋದಿದ್ರೇನು, ಒಂದು ಟೆರರಿಸಂ ಬಗ್ಗೆ, ಭಯೋತ್ಪಾದಕತೆಯ ಬಗ್ಗೆ, ಇನ್ನೊಂದು POKಯ ಬಗ್ಗೆ, ಎರಡೇ ಮಾತುಕತೆ ಇರೋದು. ಈ ಮಾತುಕತೆಗೆ ಯಾವ ಹಿರಿಯಣ್ಣನ ದೊಣ್ಣೆ ನಾಯಕನ ಯಾವ ಅಗತ್ಯವೂ ಇಲ್ಲ. ನಾವೇ ಮಾತಾಡ್ತೇವೆ. ನಮ್ಮಿಬ್ಬರ ಸಮಸ್ಯೆ ಇದು. ಇದನ್ನೇ ಮೋದಿ ಹೇಳಿದ್ದು. ಇಷ್ಟು ಕ್ಲಾರಿಫಿಕೇಶನ್ ಅನ್ನ ಸೈನ್ಯದ ಮೂಲಕ ಆಪರೇಷನ್ ಸಿಂಧೂರ ಯಾವ ಲೆವೆಲ್ಗಾಯಿತು, ಅದು ಭಾರತದ ಎಂಥ ಒಂದು ಅದ್ಭುತವಾದಂಥ ಶಕ್ತಿ ಪ್ರದರ್ಶನ, ಯುಕ್ತಿ ಪ್ರದರ್ಶನ, ಆತ್ಮನಿರ್ಭರ ಭಾರತದ ಪ್ರದರ್ಶನ, ನಮ್ಮ ಇಡೀ ಬಲಾಢ್ಯತೆಯ ಪ್ರದರ್ಶನ, ನಾವು 5ನೇ ಆರ್ಥಿಕ ಬಲಾಢ್ಯ ದೇಶವಾಗಿ ಹೊರಹೊಮ್ಮಿದ್ದೇವೆ ಅನ್ನೋದರ ನಿಜವಾದಂಥ ಸಾಕ್ಷಿ ಪ್ರಜ್ಞೆ ಅನ್ನೋದನ್ನು ಅವರು ಹೇಳಿದರೆ, ಯಾವ ರೀತಿಯಲ್ಲಿ ಈ ಒಂದು ಆಪರೇಷನ್ ಸಿಂಧೂರವನ್ನು ಮಾಡಲಿಕ್ಕೆ ಹೊರಟಿದ್ದೆವು, ಅದರ ಆಶಯ ಏನು, ಅದರ ಗಡಿ ಏನು, ಅದರ ಮಿತಿ ಏನು, ಆ ಮಿತಿಯಲ್ಲಿ ನಾವು 100% ನಾವು ಯಶಸ್ಸನ್ನು, ಗೆಲುವನ್ನು ಸಾಧಿಸಿದ್ದೇವೆ. ಪಾಕಿಸ್ತಾನದ ಇಡೀಯದಾದ ಬೆನ್ನನ್ನು ಮುರಿದು ಬಿಸಾಡಿದ್ದೇವೆ. ಅವರ ಇಡೀ ಸೈನ್ಯ ವ್ಯವಸ್ಥೆಯನ್ನೇ ಪರ್ಯಾಯವಾಗಿ ಕಟ್ಟಿಕೊಳ್ಳುವಷ್ಟು, ಅಲ್ಲಿಯ ವಿಕಿರಣ ಸೋಸುವಿಕೆಗೆ ಇಡೀ ಜನಾಂಗವನ್ನು ಬಲಿ ಹಾಕುವಂಥ ನೀಚ ಕೆಲಸಕ್ಕೆ ಮುಂದಾದಂಥ ಪಾಕಿಸ್ತಾನಕ್ಕೆ ತಕ್ಕ ಶಿಕ್ಷೆಯನ್ನು ನಾವೇ ಕೊಟ್ಟಿದ್ದೇವೆ ಅಂತ. ಇಷ್ಟು ಸ್ಪಷ್ಟವಾಗಿದೆ, ಇಷ್ಟು ನೇರವಾಗಿದೆ. ಆದರೂ ಕೂಡ ಮೋದಿಯನ್ನು ಹಳಿತೇವೆ ಅಂತಾದರೆ, ನಮ್ಮಂಥ ನರಾಧಮರು, ನಮ್ಮಂಥ ಭಯೋತ್ಪಾದಕರು ಭಾರತಕ್ಕೆ ಬೇರೆ ಯಾರಿರಲಿಕ್ಕೂ ಸಾಧ್ಯ ಇಲ್ಲ. ಪಾಕಿಸ್ತಾನದ ಭಯೋತ್ಪಾದಕರಕ್ಕಿಂತ ಚೈನಾದಂಥ, ಟರ್ಕಿ ಅಂತ, ಅಮೇರಿಕದಂಥ ಅಥವಾ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಭಾರತದ ಮೇಲೆ ಅದರ ಏಳಿಗೆಯನ್ನು ಸಹಿಸಲಾರದೇನೆ ಅದನ್ನು ಮುಗಿಸಲಿಕ್ಕೆ ಷಡ್ಯಂತ್ರ ಏನು ಮಾಡ್ತಾ ಇದ್ದೇವೆ, ಅದರ ಒಂದು ಭಾಗ ಪಹಲ್ಗಾಮಿನ ಒಂದು ಈ ಜಿನೋಸೈಡು. ಅದನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ದೇನೆ ಮೋದಿಯವರನ್ನು ನಾವು ಬೈತೇವೆ, ಹಣಿತೇವೆ ಅಂತಾದರೆ ನಾವು ನಿಜವಾಗಿಯೂ ದೇಶಭಕ್ತರು ಅಲ್ಲ, ದೇಶದ ಒಳಿತನ್ನು ಗಮನಿಸುವವರು ಅಲ್ಲ, ದೇಶದ ಅಭಿವೃದ್ಧಿಯನ್ನು ಗಮನಿಸುವವರು ಅಲ್ಲ, ದೇಶದ ಭವ್ಯತೆಯನ್ನು, ದೇಶದ ಅಖಂಡತೆಯನ್ನು, ದೇಶದ ಸಮಗ್ರತೆಯನ್ನು, ದೇಶದ ಇಡೀ ಸನಾತನ ಪ್ರಾಚೀನ ಭಾರತದ ಪುನರುತ್ಥಾನವನ್ನು ದೇವರಣಿಗೂ ನಾವು ಬಯಸುವವರಲ್ಲ. ನಾವು ಸಮಯ ಸಾಧಕರು. ನಾವು ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಒಳಗಾಗಿ ಪಕ್ಕದ ಮನೆಗೆ ಹೋಗಿ ಗೇಟ್ ಮುರಿದು 4 ತಪರಾಕಿ ಹಾಕಬೇಕು ಅನ್ನುವಂಥ ವಿಷಣ್ಣರು. ನಮಗೆ ಜಾಗತಿಕ ಮಟ್ಟದ ಚಿಂತನೆಯೂ ಇಲ್ಲ, ಭವ್ಯ ಭಾರತದ ಭವಿಷ್ಯದ ಬಗ್ಗೆ ಯೋಚನೆಯೂ ಇಲ್ಲ. ಕೇವಲ ಯುದ್ಧ ವಿರಾಮವನ್ನು ಘೋಷಿಸಿದ್ದು, ಯುದ್ಧವನ್ನು ಸಂಪೂರ್ಣವಾಗಿ ನಿಷೇಧಿಸಿಲ್ಲ, ಯುದ್ಧ ನಿಂತಿಲ್ಲ. ಆಪರೇಷನ್ ಸಿಂಧೂರ್ ಆನ್ ಲೈನಲ್ಲಿದೆ. ಯಾವತ್ತೂ ಅದು ಮತ್ತೆ ಓಪನ್ ಆಗುತ್ತೆ ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆಯನ್ನು ನಾವು ಇಟ್ಕೊಳ್ದೇನೆ ಮೋದಿಯನ್ನು ಬಾಯಿಗೆ ಬಂದಾಗ ಮಾತಾಡೋದು, ಇಂದಿರಾ ಗಾಂಧಿಯನ್ನು ಉಗೆ ಅಂತ ಹೊಗಳೋದು, ಇದೇ ದರಿದ್ರ ಕಾಂಗ್ರೆಸ್ಸು ಮಾಡಿದಂಥ ಚಾರಿತ್ರಿಕವಾದಂಥ ತಪ್ಪುಗಳಿಗನ್ನೇ ಇವತ್ತು ಸರಿಪಡಿಸಲಿಕ್ಕೆ ಮೋದಿಯವರು ಇವತ್ತು ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಶ್ಮೀರದಂಥ ಸಮಸ್ಯೆಯನ್ನು ಸಮಸ್ಯೆಯಾಗಿಯೇ ಉಳಿಸಬೇಕು, ಅದು ನಮ್ಮ ವೋಟ್ ಬ್ಯಾಂಕಿನ ರಾಜಕಾರಣದ ಭಾಗ ಆಗಬೇಕು. ತುಷ್ಟೀಕರಣದ ರಾಜಕಾರಣವನ್ನೇ ನಾವು ಮಾಡ್ತೇವೆ, ಅಧಿಕಾರಕ್ಕಾಗಿ ನಾವು ಏನು ಬೇಕಾದ್ರೂ ಮಾಡ್ತೇವೆ, ವಿದೇಶಿ ನೆಲದಲ್ಲಿ ಹೋಗಿ ಭಾರತದ ಸಮಗ್ರತೆಯನ್ನು, ಸಾರ್ವಭೌಮತೆಯನ್ನು 3 ಕಾಸಿಗೆ ನಾನು ಮಾರ್ತೇನೆ ಅನ್ನುವಂಥ ರಾಹುಲ್ ಗಾಂಧಿಯನ್ನು ಒಪ್ಕೊಳ್ತೇವೆ ಅನ್ನುವಂಥ ದಟ್ಟ ದರಿದ್ರರೇ ಇವತ್ತು ಮೋದಿಯವರನ್ನು ಹಣಿತಾ ಇರೋದು ಮತ್ತು ಮೋದಿಯವರನ್ನು ಕೆಣಕ್ತಾ ಇರೋದು, ಮೋದಿಯವರನ್ನು ಬೈತಾ ಇರೋದು. ಮಾನ ಮರ್ಯಾದೆ ಸ್ವಾಭಿಮಾನದ ಕಿಂಚಿತ್ತೂ ಅರಿವಿಲ್ಲದೆ ಇದ್ದಂಥ ಈ ತಂಡಕ್ಕೆ ನಮ್ಮ ಧಿಕ್ಕಾರ ಇದೆ. ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ, ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಳಿ, ಇಡೀದಾದ ವರ್ತಮಾನದ ಒಂದು ಜಾಗತಿಕ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಭಾರತ ಮುಂದಡಿ ಯಾವ ರೀತಿ ಇಡುತ್ತದೆ ಅನ್ನೋದನ್ನು ನಿರೀಕ್ಷೆ ಮಾಡುವಂಥ ತಾಳ್ಮೆಯನ್ನು ತೆಗೆದುಕೊಳ್ಳಿ ಅಂತ ಪ್ರತಿಯೊಬ್ಬರು ಹೇಳಿದರೆ
ಆ ಹೇಳಿದವರೆಲ್ಲರೂ ಮೋದಿಯವರ ಭಜನೆ ಮಾಡುವವರು ಅಂತ ಚಪ್ಪಾಳೆ ತಟ್ತೀರಿ. ಥೂ ನಿಮ್ಮ. ನಮಸ್ತೆ.